ಬದುಕಿಗೆ ಆಸರೆ ಆಗಬೇಕಾದ ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿರುವುದಕ್ಕೆ ನನ್ನ ಬಳಿ ಸೂಕ್ತ ದಾಖಲೆಗಳಿವೆ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಂಬರೀಶ್ ಗುಡುಗಿದರು. ಬಂಗಾರಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನ ಹುಣಸೇನಹಳ್ಳಿ ಮತ್ತು ಆಲಂಬಾಡಿ ಜೋತೇನಹಳ್ಳಿ ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಕಾರ್ಯದರ್ಶಿ ಚಂದ್ರಪ್ಪನವರು ಬಹುಕೋಟಿ ಹಗರಣವನ್ನ ನಡೆಸಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು. ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರಿಂದ ಪ್ರತಿ ವ್ಯಕ್ತಿಗೆ 5,000 ರೂಪಾಯಿಗಳಂತೆ ನಿಯಮಬಾಹಿರವಾಗಿ ಠೇವಣಿ ರೂಪದಲ್ಲಿ ಹಣ ಪಡೆದುಕೊಳ್ಳುತ್ತಿದ್ದಾರೆ. ಇದರೊಟ್ಟಿಗೆ ರೈತರಿಗೆ ವಂತಿಗೆ ಮತ್ತು ಸಾಲ ವಿತರಣೆ ಸಮಯದಲ್ಲಿ 1 ಲಕ್ಷ ರೂಪಾಯಿಗೆ ತಲಾ 10,000 ರೂಪಾಯಿಗಳನ್ನು ಲಂಚದ ರೂಪದಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ. ಇದನ್ನ ಫಲಾನುಭವಿಗಳು ಪ್ರಶ್ನಿಸಿದಾಗ ಜೀವ ವಿಮೆಗಾಗಿ ಪಡೆದುಕೊಳ್ಳಲಾಗುತ್ತಿದೆ ಎಂದು ದಿಕ್ಕು ತಪ್ಪಿಸುತ್ತಿದ್ದಾರೆ ಹಾಗೂ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವ ಆದೇಶ ನೀಡಿದರೂ ಸಹ ಸಾಲ ಮನ್ನಾ ಆಗಿಲ್ಲ ಎಂದು ಹೇಳಿ ಲಕ್ಷಾಂತರ ಹಣವನ್ನು ವಸೂಲು ಮಾಡಿ ಖಾಸಗಿ ವ್ಯಕ್ತಿಗಳ ಜೊತೆಯಲ್ಲಿ ಬಡ್ಡಿ ವ್ಯವಹಾರ ದಂಧೆಯಲ್ಲಿ ತೊಡಗಿದ್ದಾರೆ. ಇದರೊಟ್ಟಿಗೆ ಅಕ್ರಮವಾಗಿ ಸಂಪಾದಿಸಿದ ಹಣದಲ್ಲಿ ತನ್ನ ಪುತ್ರನಾದ ಯಶವಂತ್ ಹೆಸರಿನಲ್ಲಿ 1.2 ಕೋಟಿ ವೆಚ್ಚದ ಜಮೀನನ್ನು ಖರೀದಿಸಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮಾವಿನ ತೋಪು ಹಾಗೂ ಗೆಸ್ಟ್ ಹೌಸ್ ನಿರ್ಮಿಸಿದ್ದಾರೆ ಎಂದು ಕಿಡಿಕಾರಿದರು. ಲೋಕಾಯುಕ್ತ ತನಿಖೆಗೆ ಆಗ್ರಹ, ಉಗ್ರ ಹೋರಾಟದ ಎಚ್ಚರಿಕೆ. ಸಂಬಂಧಪಟ್ಟ ಅಧಿಕಾರಿಗಳು ಚಂದ್ರಪ್ಪನವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಲೋಕಾಯುಕ್ತ ತನಿಖೆಗೆ ಆದೇಶಿಸಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ತಿಪ್ಪಯ್ಯ, ಪ್ರಜಾ ವಿಮೋಚನಾ ಚಳುವಳಿಯ ಜಿಲ್ಲಾಧ್ಯಕ್ಷ ಪಿವಿಸಿ ಮಣಿ ಉಪಸ್ಥಿತರಿದ್ದರು. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ SS ನ್ಯೂಸ್ ಕನ್ನಡ. ಹುಣಸನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಹಾಗೂ ಆಲಂಬಾಡಿ ಜೋತೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಪ್ಪನವರು ಮಾಡಿರುವಂತಹ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ ಹಾಗೂ ಶ್ರೀಶಕ್ತಿ ಸಂಘಗಳ ಬಳಿ ಮುಂಗಡವಾಗಿ 50,000 ರೂಪಾಯಿಗಳನ್ನು ಠೇವಣಿಯಾಗಿ ಪಡೆಯುತ್ತಾರೆ. ಇದನ್ನು ಪ್ರಶ್ನೆ ಮಾಡಿದಾಗ ಹಣ ಉಳಿತಾಯ ಖಾತೆಯಲ್ಲಿ ಬಿಂಬಿಸ್ತಾರೆ. ಮತ್ತೆ ಎರಡನೇ ಬಂದು ರೈತರ ವಂತಿಗೆ ಹಣ ಮತ್ತು ಸಾಲದ ಹಣವನ್ನು ವಿತರಣೆ ಸಮಯದಲ್ಲಿ 1 ಲಕ್ಷ ರೂಪಾಯಿಗಳನ್ನು ಕೊಡುವಂಥ ಸಮಯದಲ್ಲಿ ತಲಾ ಒಬ್ಬೊಬ್ಬರ 10,000 ರೂಪಾಯಿಗಳನ್ನು ಪಡೆದುಕೊಂಡು ಕಡಿತಗೊಳಿಸಿಕೊಳ್ತಾರೆ. 90,000 ಮಾತ್ರ ಅವರು ನೀಡ್ತಾರೆ. ಅದನ್ನು ಕೇಳಿದಾಗ ಪ್ರಶ್ನೆ ಮಾಡಿದಾಗ ಇದು ಜೀವ ವಿಮೆ ಎಂಬುದಾಗಿ ಶ್ರೀಶಕ್ತಿ ಸಂಘಗಳ ಮತ್ತು ರೈತರ ವಂತಿಗೆ ಹಣವನ್ನು ಕಸಿದು ಖಾಸಗಿಯವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ವಿನಿಮಯ ಮಾಡಿಕೊಳ್ತಾರೆ ಸರ್. ಮೂರನೇ ಬಂದು ಸಾಲ ಮನ್ನಾ ಆಗಿತ್ತು. ರೈತರದ್ದು ಸಾಲ ಮನ್ನಾ ಆಗಿದ್ರು ಸಹ ಸಾಲ ಮನ್ನಾ ಆಗಿಲ್ಲ ಅಂತೇಳಿ ಅವರ ಬಳಿ ವಸೂಲಿ ಮಾಡಿ ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿರ್ತಾರೆ. 4ನೇ ಬಂದು ಈ ರೀತಿಯಾಗಿ ಕಸಿದ ಹಣವನ್ನು ಒಂದು ವರ್ಷದ ನಂತರ ಅವ್ರ ಮಗ ಹೆಸರಲ್ಲಿ, ಅವ್ರ ಮಗ ಯಶವಂತ ಎಂಬುವರ ಹೆಸರಲ್ಲಿ 1,20,00,000 ರೂಪಾಯಿಗಳನ್ನು ಕೊಟ್ಟು ಜಮೀನನ್ನು ಖರೀದಿ ಮಾಡ್ತಾರೆ. ಅದೇ ಹಣದಲ್ಲಿ ಜಮೀನನ್ನು ಖರೀದಿ ಮಾಡಿ 3 ಎಕರೆ 16 ಗುಂಟು ಜಮೀನನ್ನು ಖರೀದಿ ಮಾಡಿರ್ತಾರೆ. ಮತ್ತು ಸರ್ಕಾರದ ಜಮೀನಿನಲ್ಲಿ ಮಾವಿನ ತೋಪು ಮತ್ತು ಒಂದು ಬಂಗಲೆ